ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಗ್ರಂಥದ 9ನೇ ಅಧ್ಯಾಯವನ್ನು ಕಳೆದಂಥ ಒಂದೆರಡು ವಾರಗಳಿಂದ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ ದಿವಸದಲ್ಲಿ ಇದರ ಕೊನೆಯ ಆ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನು ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸುವಂತೆ ದೀನತೆಯಿಂದ ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದಲ್ಲಿ ಬರೆಯಿಸಿಡಲ್ಪಟ್ಟಂಥ ಮಾತುಗಳು, ಪ್ರವಾದನಾ ಮಾತುಗಳು, ಅದು ನಡೆಯುವಂಥ ದಿನಗಳು ಸನ್ನಿಹಿತವಾಗ್ತಾ ಉಂಟು. ಆದ್ದರಿಂದ ಸ್ವಾಮಿ, ಕ್ರಿಸ್ತನ ಸಭೆ ನಿನಗಾಗಿ ಸಿದ್ಧವಾಗಿ ಎಚ್ಚರವಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಅದನ್ನು ಸ್ಪಷ್ಟೀಕರಿಸು, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ ಇವತ್ತಿನ ದಿವಸದಲ್ಲಿ ನೋಡಿ, ನಾನು ಅದನ್ನು ಭಾಗವಾಗಿ ನಾನು ವಿವರಿಸುತ್ತಾ ಬಂದಿದ್ದೇನೆ. ಮೊದಲನೇದಾಗಿ 9ನೇ ವಚನ 1ರಿಂದ 12ನೇ ವಚನದವರೆಗೆ ನಾವು ನೋಡಿದೆವು. ಅದಾದ ನಂತರ 13ರಿಂದ 15ನೇ ವಚನದವರೆಗೆ ನೋಡಿದೆವು. ಅದಾದ ನಂತರ 16ರಿಂದ 19 ವಚನದವರೆಗೆ ನೋಡಿದೆವು. ಇವತ್ತಿನ ದಿವಸದಲ್ಲಿ 20 ಮತ್ತು 21ನೇ ವಚನ ನಮ್ಮ ಗಮನಕ್ಕೆ ನಾವು ತಗೊಂಡು ಬರೋಣ. ಪ್ರಕಟಣೆ 9ನೇ ಅಧ್ಯಾಯ 20 ಮತ್ತು 21. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಇದಲ್ಲದೆ ತಾವು ನಡೆಸುತ್ತಿದ್ದಂಥ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ಬಹಳ ಗಂಭೀರವಾದಂಥ ಒಂದು ವಾಕ್ಯ ಭಾಗ ಈ ದಿನ ನಮ್ಮ ಮುಂದೆ ಉಂಟು. ದೇವರ ವಾಕ್ಯ ಹೇಳುವಂಥ, ಸಿ, at the end of the first series of judgment, those under the seals, men were horrified. ಮುದ್ರೆಯ ಆ ತೀರ್ಪುಂಟಾದಾಗ ಜನರು ಬಹಳವಾದಂಥ ಭಯಪಟ್ಟರು. At the end of the second series of judgment, under the trumpet, ತುತ್ತೂರಿಗಳ ಆ ಒಂದು ತೀರ್ಪುಂಟಾದಾಗ men are merely hardened. ಸ್ವಲ್ಪ ಆಲೋಚನೆ ಮಾಡಿ. ಮೊದಲನೆಯ ಆ ತೀರ್ಪುಂಟಾದಾಗ, ಆ ಮೊದಲನೆಯ ತೀರ್ಪಿನಲ್ಲಿ, ದ ಸೀಲ್ಸ್, ಮುದ್ರೆಗಳ ಆ ಒಂದು ತೀರ್ಪಿನಲ್ಲಿ, ದ ಪೀಪಲ್ ವರ್ ಹಾರಿಫೈಡ್. ಬಟ್ ವೆನ್ ದ ಸೆಕೆಂಡ್ ಜಡ್ಜ್ಮೆಂಟ್ ಕೇಮ್ ಅಂಡರ್ ದ ಟ್ರಂಪೆಟ್ಸ್, ದೇರ್ ಹಾರ್ಟ್ಸ್ were hardened. The world is now ready to embrace the ultimate and final lie in all its length and breadth, height and depth. ಈ ಲೋಕದಲ್ಲಿರುವಂಥ ಜನರ ಉದ್ದ ಅಗಲಕ್ಕೆ, ಮೇಲೆ ಕೆಳಗೆ, ಪೂರ್ವ ಪಶ್ಚಿಮ ಎಂಬ ವ್ಯತ್ಯಾಸವಿಲ್ಲದೆ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವಂಥ ದಿನಗಳು ಬರುತ್ತದೆ. Now God's reminder to men that He is still on the throne, so evident in many things that has happened in the world. ಲೋಕದಲ್ಲಿ ಅನೇಕ ಸಾಮ್ರಾಜ್ಯಗಳು ಮುರಿದು ಬಿತ್ತು. ಲೋಕದಲ್ಲಿದ್ದಂಥ ಅನೇಕ ದೇಶಗಳು, ನಾನು ಮುಂದಿರುವಂಥ ದೇಶಗಳೆಂಬುದಾಗಿ ಹೇಳತಕ್ಕಂಥ ದೇಶಗಳು ಛಿದ್ರವಾಗಿ ಹೋಯಿತು. ನಾನು ಅದರ ಕತೆ ನಿಮಗೆ ಹೇಳಬೇಕಾಗಿಲ್ಲ. The most terrible things that take place on earth, and men could not care less except to blaspheme. ದೇವರನ್ನು ಹಂಗಿಸುವಂಥ, ದೇವದೂಷಣೆ ಮಾಡುವಂಥ
ಆ ಕೆಳಮಟ್ಟಕ್ಕೆ ಆ ಮನುಷ್ಯನು ಬಂದು ಮುಟ್ಟುತ್ತಾನೆ. Now what happens? There is a lack of repentance Godward. ಇಷ್ಟೆಲ್ಲ ಸಂಗತಿಗಳು ನಡೆದರೂ, ಇಷ್ಟೆಲ್ಲ ಭಯಂಕರವಾದಂಥ ದುರಾತ್ಮಗಳ ಕಾರ್ಯ ಮನುಷ್ಯರ ಮಧ್ಯದಲ್ಲೂ ನಡೆದರೂ, ದ ಸ್ಯಾಡೆಸ್ಟ್ ಎಪಿಸೋಡ್, there is a lack of repentance Godward. ಎಷ್ಟು ಭಯಂಕರ ಅಲ್ಲವೇ? You know what John says? Rest of the men which were not killed by these plagues, yet repented not of the works of their hand, that they should not worship devils and idols of gold and silver and brass and stone and of wood, which neither can see nor hear nor walk. ಉಪದ್ರವಗಳಿಂದ ಸಾಯದೆ ಉಳಿದ ಜನರು, ಸಾವಿರಾರು ಜನ ಸತ್ತೋದ್ರು. ಆದರೆ ಉಳಿದಂಥ ಜನರು ಏನು ಮಾಡಿದ್ರಂತೆ? ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟ, ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಏನಾಗ್ತದಂತೆ? ದೇ ವಿಲ್ ಕಂಟಿನ್ಯೂ ಇನ್ ದರ್ ಡಿಮನ್ ವರ್ಷಿಪ್ ಆ್ಯಂಡ್ ಐಡಲೇಟರಿ. ನನ್ನ ಪ್ರಿಯರೇ, ದೆವ್ವಗಳ ಆರಾಧನೆ ಮತ್ತು ಮೂರ್ತಿ ಪೂಜೆ, ನಾವು ಇದನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. Now we know that if you go back to the history, now this kind of, the demon worship and idolatry were prevalent since the days of Nimrod. ನಿಮ್ರೋದನ ಕಾಲದಿಂದ ಇವುಗಳು ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. Now under the reign of the beast, idolatry will become the only legitimate form of worship. ಮೂರ್ತಿ ಪೂಜೆ ಮಾಡುವಂತಹದ್ದು ಅದು ಆರಾಧನೆಯ ಒಂದು ಕ್ರಮವಾಗಿ ಬರ್ತದೆ. ನನ್ನ ಪ್ರಿಯರೇ, ಬಹಳ ದುಃಖಕರವಾದಂಥ ಒಂದು ಸಂಗತಿ. ವಾಕ್ಯ ಏನು ಹೇಳ್ತಾ ಉಂಟು? You know what John tells? Neither they repented, nor they of their murders, nor of their sorceries, nor of their fornication, nor of their theft. ಏನು ಮಾಡಿದ್ರಂತೆ? ಇವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು, ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, 21ನೇ ವಚನದಲ್ಲಿ ನಾವು ಏನು ನೋಡ್ತೇವೆ? ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನೂ ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ನೋ ವಾಟ್ ಎ ಪಿಕ್ಚರ್ ಆಫ್ ಎ ಕ್ರೈಮ್ ಓರಿಯೆಂಟೆಡ್ ಕಲ್ಚರ್. Now man has finally arrived at a goal, a government and culture in which permissiveness is the accepted norm, and where all the mankind, they live as they like and the others will applaud them. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಏನು ನಡೀತಾ ಉಂಟು? ದೇವರ ವಾಕ್ಯ ಮತ್ತು ದೈವಿಕ ನಿಯಮದ ಪ್ರಕಾರವಾಗಿ ಪುರುಷನು, ಸ್ತ್ರೀಯು ದಾಂಪತ್ಯ ಜೀವನಕ್ಕೆ ಸೇರಿ ಕುಟುಂಬವಾಗಿ ಮುಂದುವರಿಯುವಂತಹದ್ದು ಅದು ದೈವ ನಿಯಮವಾಗಿದೆ. ಪುರುಷನು, ಸ್ತ್ರೀಯು ಅವರ ಜೊತೆಯಾಗಿ ದಾಂಪತ್ಯ ಜೀವನಕ್ಕೆ ಸೇರಿ ಅವರು ಮಕ್ಕಳನ್ನು ಪಡೆದು ಸಂತಾನಾಭಿವೃದ್ಧಿಯಾಗಿ ಕುಟುಂಬದಲ್ಲಿ ಅವರು ಜೀವನ ಮಾಡುವಂಥದ್ದು ಅದು ದೈವಿಕ ನಿಯಮ. ಆದರೆ ಈ ದಿವಸದಲ್ಲಿ ಏನಾಗ್ತಾ ಉಂಟು ಪ್ರಿಯರೇ? ಈ ದಿವಸ ಮುಂದಿನ ದಿವಸಗಳಲ್ಲಿ
ಇನ್ನೂ ಕಠಿಣವಾದ ಕಾಲಗಳು ಬರ್ತದೆ. ಆದರೆ ಈಗ ಏನು ನಡೀತಾ ಉಂಟು ಸ್ವಲ್ಪ ಆಲೋಚನೆ ಮಾಡಿ. ಈಗ ಏನು ಮಾಡ್ತಾ ಉಂಟು? ಪುರುಷನು ಪುರುಷನನ್ನು ಮದುವೆ ಆಗೋದು, ಸ್ತ್ರೀಯು ಸ್ತ್ರೀಯನ್ನು ಮದುವೆ ಆಗೋದು. ಚೆನ್ನಾಗಿದೆ ಅಲ್ಲ? ಅಷ್ಟು ಮಾತ್ರ ಅಲ್ಲ, ಎಲ್ಲಿಯವರೆಗೆ ಎಂಬುದಾಗಿ ಹೇಳಿದರೆ ಈ ರೀತಿಯಾಗಿ ಮದುವೆಯಾಗುವಂಥದ್ದು ಅದು ಸರಿ ಎಂಬುದಾಗಿ ಸಮಾಜ ಒಪ್ಪಿಕೊಳ್ಳುವಂಥ ಒಂದು ಮಟ್ಟಕ್ಕೆ ಈ ದಿವಸದಲ್ಲಿ ಸಮಾಜ ಬಂದು ಮುಟ್ಟಿದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅನೇಕ ಸರ್ಕಾರಗಳು ಕೋರ್ಟುಗಳಲ್ಲಿಯೂ ಕೂಡ ಇದರ ಕುರಿತಾದಂಥ ತೀರ್ಪು ಕೂಡ ಮಾಡಿಯದು. ಆದರೆ ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಆ ತೀರ್ಪು ಮಾಡಲಿಕ್ಕೆ ಸರ್ಕಾರ, ನಮ್ಮ ಸುಪ್ರೀಂ ಕೋರ್ಟ್ ಬಿಡಲಿಲ್ಲ. ಯಾಕಂದರೆ ಅದು ದೈವ ನಿಯಮವಲ್ಲ, ಅದು ಮನುಷ್ಯನ ಒಂದು ನಿಯಮವಲ್ಲ ಎಂಬುದಾಗಿ ಅವರು ಹೇಳಿದ್ದಾರೆ. ಆದರೆ ಇದರ ಕುರಿತಾಗಿ ಅನೇಕರಿಗೆ ಸಂತೋಷ ಇಲ್ಲ. ಈ ದಿವಸದಲ್ಲಿ ಅನೇಕರಿಗೆ ಸಂತೋಷ ಯಾವುದು ಗೊತ್ತುಂಟ? ಯು ಲೀವ್ ದೆಮ್ ಇನ್ ದೇರ್ ಓನ್ ಲಿಬರ್ಟಿ ಟು ಡೂ ವಾಟ್ ದೇ ವಾಂಟ್. ಈ ರೀತಿಯಾಗಿ ಒಬ್ಬ ಮನುಷ್ಯನು ಜೀವನ ಮಾಡುವಾಗ ಅದಕ್ಕಾಗಿ ಶಾಬಾಷ್ ಎಂಬುದಾಗಿ ಕೈ ಚಪ್ಪಾಳೆ ಹೊಡೆಯುವವರ ಗುಂಪು ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಕಡಿಮೆ ಆಗ್ತಾ ಇಲ್ಲ. ಪುರುಷನು ಪುರುಷನನ್ನು ಮದುವೆಯಾಗುವುದು, ಸ್ತ್ರೀಯು ಸ್ತ್ರೀಯ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಳ್ಳುವುದು, ಇದು ಕಾಮನ್ ನಾರ್ಮ್ ಎಂಬುದಾಗಿ ಹೇಳತಕ್ಕಂಥ ಒಂದು ಸ್ಥಿತಿ ಅಲ್ಲಿ ಬಂದಿದೆ. ಆಮೇಲೆ ನಾವಲ್ಲಿ ಏನು ನೋಡ್ತೇವೆ? ನಾವು ಮುಂದಕ್ಕೆ ಏನಂತೆ, ಅಷ್ಟು ಮಾತ್ರ ಅಲ್ಲ ನೋಡಿ, ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ದ ವರ್ಡ್ ಇನ್ ಇಂಗ್ಲಿಷ್ ಭಾಷೆಯಲ್ಲಿ ಸಾರ್ಸರೀಸ್, incidentally literally means the use of drugs. Now it is derived from the Greek word from which we get our English word pharmacy. The word is primarily used to signify medicine, drugs, and then poisoning and sorcery. Now drugs were used in sorcery. ಮಾಟ ಮಾಡುವಾಗ ಅನೇಕ ಮದ್ದುಗಳನ್ನು ಉಪಯೋಗಿಸ್ತಾರಂತೆ. They are generally accompanied by various kinds of charms. ಮಾಟ, ಮಂತ್ರ ಮಾಡುವಂಥದ್ದು. Now today's world is fast becoming a drug and demon oriented world. ಈ ದಿವಸ ನಾವಿರತಕ್ಕಂಥ ಲೋಕ ಇಂಥ ಒಂದು ದುರಾತ್ಮನ ಹತೋಟಿಗೆ ಬರತಕ್ಕಂಥ ಲೋಕದ ಕಡೆಗೆ ಅದು ನಡೆಯುತ್ತಾ ಉಂಟಲ್ಲವೇ? Now as we come to the end of this few verses, you know, the trumpet judgments have delivered the world over to Satan and the beast. ಈ ತುತ್ತೂರಿಯ ನ್ಯಾಯ ತೀರ್ಪಿನ ಈ ಒಂದು ಕೊನೆಯ ತೀರ್ಪಿನಲ್ಲಿ ಏನಾಯಿತು? ದೇವರು ಮನುಷ್ಯನನ್ನು ಸೈತಾನನಿಗೂ ಆ ಮೃಗದ ಅಸ್ತಿತ್ವಕ್ಕೂ ಒಪ್ಪಿಸಿಕೊಡ್ತಾರೆ. The world is getting ready today itself. ನೀವು ಸ್ವಲ್ಪ ಆಲೋಚನೆ ಮಾಡ್ರಿ. ಈ ಲೋಕದಲ್ಲಿ ಈ ದಿವಸದಲ್ಲಿ ಈ ದಿನದ ಯುವ ಜನರು, ನೀವು ಅವರ ಜೊತೆಯಲ್ಲಿ ಯಾವುದಾದ್ರೂ ಧಾರ್ಮಿಕತ್ವದ ವಿಚಾರವಾಗಲಿ ಅಥವಾ ಯಾವುದಾದ್ರೂ ನೈತಿಕತ್ವದ ವಿಚಾರವಾಗಲಿ ಮಾತನಾಡಿದರೆ ಈ ದಿವಸ ಯವನಸ್ಥರು ಏನು ಹೇಳ್ತಾರೆ ಗೊತ್ತಾ? ಯು ಆರ್ ಆಲ್ ಔಟ್ಡೇಟೆಡ್, ಯು ಆರ್ ಆಲ್ ಓಲ್ಡ್ ಸ್ಟೈಲ್ಡ್. ನೀವು ಭಾಳ ಹಳೆ ಕಾಲದವರು. ನಮ್ಮ ಕಾಲದಲ್ಲಿ ಏನೋ ನಾವು ನಮ್ಮ ಇಷ್ಟ ಬಂದ ಹಾಗೆ ನಾವು ನಡೀಬೇಕು. ನೀವೇನು ಮಾತಾಡಬೇಡ್ರಿ. ನನಗೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡುಗಳನ್ನು ನಾನು ಮಾಡಿಕೊಳ್ತೇನೆ. ನೀವು ಮಾತ್ರ ಮಾತಾಡಬಾರ್ದು, ಅದು ನನ್ನ ಇಷ್ಟ. ಐ ಹ್ಯಾವ್ ದ ಫ್ರೀಡಮ್ ಟು ಡೂ ಎನಿಥಿಂಗ್ ದ್ಯಾಟ್ ಐ ಲೈಕ್. ನನ್ನ ಪ್ರಿಯರ, ಈ ದಿವಸದಲ್ಲಿ ನಾವು ನೋಡುವ ಪ್ರಕಾರವಾಗಿ ಅನೇಕ ವಿವರಣೆಗಳನ್ನು ಸಂಗ್ರಹಿಸಿದಂಥ ಮಾಧ್ಯಮದವರು ನಮ್ಮ ದೇಶದಲ್ಲಿ ನಡೆಯುತ್ತಾ ಅತ್ಯಾಚಾರಗಳು, ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಅನೇಕ ಘಟನೆಗಳನ್ನು ನೋಡುವಾಗ ಯವನಸ್ಥರು ಯಾವ ಆತ್ಮಿಕವಾದ ನೈತಿಕವಾದ ಮೌಲ್ಯವನ್ನು ಅವರು ತಿರಸ್ಕರಿಸಿದಂಥ ಮಟ್ಟದಲ್ಲಿ ಅವರು ಬರುತ್ತಾ ಇದ್ದಾರೆ. There seems to be no fear of God. ದೈವಿಕವಾದಂಥ ಭಯವಿಲ್ಲ. ದೇವರ ವಾಕ್ಯ ಅವರಿಗೆ ಬೇಕಾಗಿಲ್ಲ.
ಮಾತ್ರ ಅಲ್ಲದೆ ಈ ದಿವಸದಲ್ಲಿ ಮಾಧ್ಯಮಗಳನ್ನು ತೆಗೆದುಕೊಂಡು ನೋಡ್ರಿ. ನೀವು ಯಾವುದೇ ಒಂದು ದಿವಸವನ್ನು ನೀವು ತೆಗೆದು ನೋಡಿದರೂ ನಾವು ನೋಡತಕ್ಕಂಥ ಒಂದು ವಾರ್ತೆ ಏನು? ಅತ್ಯಾಚಾರ. ಎರಡನೇದು ಕೊಲೆ. ಅತ್ಯಾಚಾರ ಮತ್ತು ಕೊಲೆ. ನಾವೀಗ ಇಲ್ಲಿ ಏನು ನೋಡ್ತೇವೆ? ತಾವು ನಡೆಸುತ್ತಿದ್ದಂಥ ಕೊಲೆ, ಮಾಟ, ಜಾರತ್ವ, ಕಳ್ಳತನ. ಏನು ಕಳ್ಳತನ ಕಮ್ಮಿ ಆಗಿದೆಯಾ? ಇವತ್ತಿನ ದಿವಸದಲ್ಲಿ ಕಳ್ಳತನ ಮಾಡರ್ನ್ ವೇಯಲ್ಲಿ ಹೋಗ್ತಾ ಉಂಟು. ಏನೇನೆಲ್ಲ ಆಧುನಿಕವಾದಂಥ ವಿಧಾನಗಳನ್ನು ಬಳಸಿ ಬ್ಯಾಂಕುಗಳಲ್ಲಿರತಕ್ಕಂಥ ಕೋಟ್ಯಾನುಗಟ್ಟಲೆ ರೂಪಾಯಿಗಳನ್ನು ಕದ್ದುಕೊಳ್ಳುವಂಥದ್ದನ್ನು ಜನರು ಕರಗತ ಮಾಡಿಕೊಳ್ಳುತ್ತಿದ್ದಾರೆ. ಒಂದು ಕಾಲದಲ್ಲಿ ಕಳ್ಳರು ಮನೆಗಳಿಗೆ ನುಗ್ಗಿ ಆಸ್ತಿಯನ್ನು ಲಪಟಾಯಿಸ್ತಿದ್ರು, ಹಣವನ್ನು ಕದ್ದುಕೊಳ್ಳುತ್ತಿದ್ರು. ಈಗ ಹಾಗಲ್ಲ. ಬ್ಯಾಂಕಿನ ಒಳಗಡೆ ಇರುವಂಥ ಹಣವನ್ನೇ ATM ಕಾರ್ಡ್ಗಳ ಮೂಲಕವಾಗಿ ಉಪಯೋಗಿಸುವಂಥ ದಿನಗಳಲ್ಲಿ ನಾವಿದ್ದೇವಲ್ಲ. ಕಳ್ಳತನ ಕಮ್ಮಿ ಆಯ್ತಾ? ಎಲ್ಲ ಬಿಟ್ಟು ATM ಉಪಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಮಾಡಿ ATM ಕಾರ್ಡನ್ನು ತೆಗೆದುಕೊಂಡು ಅವರ ಹೆಸರನ್ನು ಉಪಯೋಗ ಮಾಡಿ ಆ ATM ಮೆಷಿನ್ಗಳ ಮೂಲಕ ಈ ದಿವಸದಲ್ಲಿ ಕೋಟಿಗಟ್ಟಲೆ ರೂಪಾಯಿಗಳನ್ನು ವಶ ಮಾಡಿಕೊಳ್ಳುವಂಥ ಕಳ್ಳರಿಗೆ ಕಡಿಮೆ ಆಗ್ತಾ ಉಂಟಾ, ಹೆಚ್ಚಾಗ್ತಾ ಉಂಟಾ? ನನ್ನ ಪ್ರಿಯರೇ, ನಾವು ಎಲ್ಲಿಗೆ ದಾಟ್ತಾ ಇದ್ದೇವೆ ಈಗ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ಅದು ಅಕ್ಷರವಾಗಿ ನಡೆಯುತ್ತಿರುವಂಥ ದಿವಸಗಳಿಗೆ ಹತ್ತಿರ ಆಗ್ತಾ ಇದ್ದೇವೆ, ದೂರ ಆಗ್ತಾ ಇಲ್ಲ. ಮನುಷ್ಯರು ಈ ಎಲ್ಲ ವಿಚಾರಗಳಲ್ಲಿ ಅವರು ಮುಂದೆ ಹೋಗ್ತಾರಂತೆ. ಯಾವುದರಲ್ಲಿ ಮುಂದೆ ಹೋಗ್ತಾರಂತೆ ನೋಡ್ರಿ, ಇನ್ನೊಂದು ಸಾರಿ ಕ್ಲುಪ್ತವಾಗಿ ಹೇಳ್ತೇನೆ. ಇಷ್ಟೆಲ್ಲ ತೊಂದರೆಗಳು ಉಂಟಾದರೂ ಏನು ಮಾಡ್ತಾರಂತೆ ಜನರು? ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಈ ದಿವಸದಲ್ಲಿ ನಿಜ ದೇವರು ಜನರಿಗೆ ಬೇಕಾಗಿಲ್ಲ. ಪೀಪಲ್ ಡೋಂಟ್ ವಾಂಟ್ ದ ಲಿವಿಂಗ್ ಗಾಡ್. ನಿಜ ದೇವರನ್ನು ಬಿಟ್ಟು ಬಿಡ್ತಾರೆ. ತಾವೇ ಕಾಲ್ಪನಿಕವಾಗಿ ಮಾಡಿಕೊಂಡಂಥ ವಿಗ್ರಹಗಳನ್ನು ದೇವರು ಎಂಬುದಾಗಿ ಹೇಳ್ತಾರೆ. ಆಮೇಲೆ ದೆವ್ವಗಳ ಪೂಜೆ, ಮಾಟ ಮಂತ್ರ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಈ ದಿವಸದಲ್ಲಿ ಸರಕಾರದ ಮಟ್ಟಕ್ಕೂ ಇವುಗಳನ್ನು ನಿಯಂತ್ರಿಸಬೇಕು ಎಂಬಂಥ ಮಾತುಗಳನ್ನು ಅನೇಕ ಸಾರಿ ನಾವು ಕೇಳಿಸಿಕೊಂಡಿದ್ದೇವಲ್ಲ. ಮಾಟ ಮಂತ್ರದ ವಿಚಾರದಲ್ಲಿ ಯಾರಾದರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಉಂಟೋ? ಈ ದಿವಸದಲ್ಲಿ ಇದು ಪ್ರಬಲವಾಗಿ ಅದು ಮುಂದುವರಿಯುತ್ತಾ ಉಂಟು. ಆಮೇಲೆ ಇಷ್ಟೆಲ್ಲ ಆದರೂ ಜನರು ದೇವರ ಕಡೆಗೆ ತಿರುಗುವುದಿಲ್ಲ. ಆ ಮನುಷ್ಯನಿಗೆ ದೈವಿಕತ್ವ ಬೇಕಾಗಿಲ್ಲ, ದೇವರವನಿಗೆ ಬೇಕಾಗಿಲ್ಲ. ಅನೇಕರು ಹೀಗೆ ಹೇಳಿದ್ದಾರೆ. ಒಂದು ಕಾಲದಲ್ಲಿ ಅಮೆರಿಕದ ದೇಶದಲ್ಲಿ ಅವರು ಪ್ರಿಂಟ್ ಮಾಡಿದಂಥ ಡಾಲರ್ನಲ್ಲಿ ಈ ರೀತಿಯ ಈಗಲೂ ಕೂಡ ಉಂಟು. ಏನಂತ ಉಂಟು? ಇನ್ ಗಾಡ್ ವಿ ಟ್ರಸ್ಟ್. ನಾವು ದೇವರನ್ನು ನಂಬುತ್ತೇವೆ. ಇನ್ ಗಾಡ್ ವಿ ಟ್ರಸ್ಟ್. ಆದರೆ ಬಹಳ ದುಃಖಕರವಾದಂಥ ಸಂಗತಿ, ಅಮೆರಿಕ ಬಿಟ್ಟುಬಿಡೋಣ, ಉಳಿದ ದೇಶಗಳನ್ನೇ ನೋಡೋಣ. ಒಬ್ಬರು ಹೀಗೆ ಹೇಳಿದರು, ಇನ್ ಗಾಡ್ ವಿ ಟ್ರಸ್ಟ್ ಎಂಬುದಾಗಿ ಉಂಟಲ್ಲ, ಅದಕ್ಕೆ GOD ಅದರ ಮಧ್ಯದಲ್ಲಿ GOLD ಅಂತ ಸೇರಿಸೋಣ, ಸೇರಿಸೋಣ. ಇನ್ ಗೋಲ್ಡ್ ವಿ ಟ್ರಸ್ಟ್. ಇನ್ ಗೋಲ್ಡ್ ವಿ ಟ್ರಸ್ಟ್. ನನ್ನ ಪ್ರಿಯರೇ, ನಾನು ಕಳೆದಂಥ ಅನೇಕ ದಿವಸಗಳಿಂದ ನಮ್ಮ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರತಿ ದಿವಸವೋ ಎಂಬಂತೆ ಜನರು ಈ ಬೇರೆ ಬೇರೆ ವಿಧಾನಗಳಲ್ಲಿ ಚಿನ್ನವನ್ನು ಅಡಗಿಸಿಟ್ಟುಕೊಂಡದ್ದನ್ನು ಹಿಡಿದಂಥ ಸಮಾಚಾರ ದಿನಾಲು ಓದ್ತಾ ಇದ್ದೇವೆ. ನಾನು ನೆನೆಸ್ತೇನೆ, ಒಂದು ಕೆಲವು ವರ್ಷಗಳ ಹಿಂದೆ ಇಷ್ಟು ಬುದ್ಧಿವಂತಿಕೆಯಿಂದ ಜನರು ಈ ಗೋಲ್ಡ್ ಸಾಗಣೆ ಮಾಡ್ತಿರಲಿಲ್ಲ. ಇಷ್ಟೊಂದು ಬುದ್ಧಿವಂತಿಕೆಯಿಂದ, ಇಷ್ಟೊಂದು ಕಳ್ಳಾಟಿಕೆಯಿಂದ
ಜನರು ಈ ಚಿನ್ನವನ್ನು ಅವರು ತಗೊಂಡು ಹೋಗ್ತಿರಲಿಲ್ಲ. ಇವತ್ತು ಅಬ್ಬಬ್ಬಾ, ಒಂದೊಂದು ದಿವಸಕ್ಕೆ ಹೊಸ ಹೊಸ ರೀತಿಯ ವಿಧಾನಗಳನ್ನು ಜನರು ಉಪಯೋಗ ಮಾಡ್ತಾ ಇದ್ದಾರೆ. ಕಳ್ಳತನದಿಂದ ಚಿನ್ನವನ್ನು ವಶಪಡಿಸಿಕೊಂಡು ಏನೇನು ಮಾಡಬೇಕು. ನನಗೆ ಕೆಲವು ಸಾರಿ ವರ್ತಮಾನ ಪತ್ರಿಕೆ ಅದರಲ್ಲಿರುವಂಥ ವಿವರಣೆಗಳನ್ನು ಓದುವಾಗ ನಂಬಲಿಕ್ಕೆ ಕಷ್ಟ ಆಗ್ತದೆ. ಚಿನ್ನದ ಗುಳಿಗೆಯನ್ನು ನುಂಗ್ತಾರಂತೆ. ಪಾಪ ಒಬ್ಬ ಮನುಷ್ಯ ಇತ್ತೀಚೆಗೆ ಚಿನ್ನದ ಗುಳಿಗೆಯನ್ನು ನುಂಗಿ ಅವನು ಆಸ್ಪತ್ರೆಗೆ ದಾಖಲಾಗಬೇಕಾಯಿತು, ಪೊಲೀಸರ ಅತಿಥಿಯಾಗಬೇಕಾಯಿತು. ಅಷ್ಟು ಮಾತ್ರವ, ತಮ್ಮ ಬೆಲ್ಟಿನಲ್ಲಿ, ತಮ್ಮ ಬಕ್ಕಲ್ನಲ್ಲಿ, ತಮ್ಮ ಶೂಸ್ನಲ್ಲಿ, ಅಯ್ಯಯ್ಯಯ್ಯೋ, ಇನ್ನು ಎಲ್ಲೆಲ್ಲ ಗೋಲ್ಡನ್ನು ಬಚ್ಚಿಟ್ಲಿಕ್ಕೆ ಸಾಧ್ಯ ಉಂಟಾ? ಏನೆಲ್ಲ ವಿಧಾನಗಳು ಉಂಟೋ, ಹಳೆ ಕಾಲದಲ್ಲಿ ಇಲ್ಲದಂಥ ವಿಧಾನಗಳನ್ನು ಮನುಷ್ಯನು ಉಪಯೋಗಿಸ್ತಾ ಇದ್ದಾನೆ. Can we say that in God we trust or in gold we trust? Can we say in God we trust or in gold we trust? ನನ್ನ ಪ್ರಿಯರೇ, ನನಗನ್ನಿಸ್ತದೆ, ಒಂದು ಕಾಲದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಈಗ ನಾವು ನೋಡತಕ್ಕಂಥ ಈ ಗೋಲ್ಡ್ ಶಾಪ್ಗಳು ಇರಲಿಲ್ಲ ರೀ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಇತ್ತೋ, ಅಲ್ಲೊಂದು ಇಲ್ಲೊಂದು ಇತ್ತು. ಆದರೆ ಈಗ ಸಂದಿಯಲ್ಲಿ ಓಣಿಯಲ್ಲಿ ಈ ಚಿನ್ನದ ಅಂಗಡಿಗಳು ತಲೆ ಎತ್ತಿಯದೆ. ಹಾಗಾದರೆ ಜನರಿಗೆ ಯಾವುದರ ಮೇಲೆ ಇವಾಗ ಎಷ್ಟು ಆಸಕ್ತಿ ಉಂಟೋ? ಚಿನ್ನದ ಮೇಲೆ. ಆದ್ದರಿಂದ ಆ ಚಿನ್ನವನ್ನು ಲಪಟಾಯಿಸುವುದು ಹೇಗೆ, ಅದನ್ನು ಕದಿಯುವುದು ಹೇಗೆ? ನೋಡ್ರಿ, ಸತ್ಯವೇದ ಕೇಳುವುದಕ್ಕಾಗಿ ಟೆಲಿವಿಷನ್ನ ದೇವರ ವಾಕ್ಯದ ಸಂದೇಶ ಕೇಳಲಿಕ್ಕೆ ಜನರಿಗೆ ಪುರುಸೋತಿಲ್ಲ. ಆದರೆ ರಾತ್ರಿ ವೇಳೆಯಲ್ಲಿ, ಮಧ್ಯರಾತ್ರಿ ವೇಳೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಜನರಿಗೆ ಪುರುಸೋತುಂಟು. ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೇನೆ. ನನ್ನ ಪ್ರಿಯರೇ, ಇದಲ್ಲದೆ ತಾವು ನಡೆಸುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳೊಳಗೆ ಒಂದನ್ನು ಬಿಟ್ಟು ಮಾನಸಾಂತರ ಮಾಡಿಕೊಳ್ಳಲಿಲ್ಲ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಈ ಟೆಲಿವಿಷನ್ ಸಂದೇಶದ ಮೂಲಕವಾಗಿ ನಾವು ನಿಮಗೆ ಕೊಡುವಂಥ ಒಂದೇ ಒಂದು ಕರೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಪಾಪಕ್ಕಾಗಿ ಮಾನಸಾಂತರ ಪಟ್ಟು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನಲ್ಲಿ ಸಿಕ್ಕುವಂಥ ಕ್ಷಮಾಪಣೆಯನ್ನು ನೀನು ಪಡಕೊಂಡರೆ ನೀನು ಭಾಗ್ಯವಂತನು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿನ ಬರ್ತದೆ ಮನುಷ್ಯನ ಹೃದಯ ಎಷ್ಟು ಕಠಿಣ ಆಗ್ತದಂತ ಹೇಳಿದರೆ, ಇಷ್ಟೆಲ್ಲ ಬಾಧೆಗಳನ್ನು ಮನುಷ್ಯನು ಅನುಭವಿಸಿದರು, ಅವನು ದೇವರ ಕಡೆಗೆ ತಿರುಗುವುದಿಲ್ಲ, ಮಾನಸಾಂತರ ಮಾಡಿಕೊಳ್ಳುವುದಿಲ್ಲ. ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ, ಮಾನಸಾಂತರ ಆಗುವುದಿಲ್ಲ. ನನ್ನ ಪ್ರಿಯರೇ, ಬಹಳ ಗಂಭೀರವಾದಂಥ ಎಚ್ಚರಿಕೆಯೊಡನೆ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದ ಅಧ್ಯಯನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಆದರೆ ಒಂದು ಪ್ರಶ್ನೆ, ಈ ವಾಕ್ಯ ಭಾಗವನ್ನು ಕೇಳಿದಂಥ ಪ್ರಿಯ ಸಹೋದರ ಸಹೋದರಿ, ಹೌದು, ನೀವು ಹೇಳುವಂಥ ಮಾತುಗಳು ಸತ್ಯವೇದದಲ್ಲಿ ಬರೆದಂಥ ಮಾತುಗಳು ಸತ್ಯ. ನನ್ನ ಜೀವನದಲ್ಲಿ ನಾನು ದೇವರ ಕಡೆಗೆ ತಿರುಗಬೇಕು. ನನ್ನ ಜೀವನದಲ್ಲಿ ನಾನು ನನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟುಕೊಳ್ಳಬೇಕು. ನಾನು ನನ್ನ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ಕರ್ತನಾದ ಯೇಸುವನ್ನು ನನ್ನ ಜೀವನದಲ್ಲಿ ಅಂಗೀಕಾರ ಮಾಡುವುದರಿಂದ ನನಗೆ ಸಿಕ್ಕುವ ಬಿಡುಗಡೆಯನ್ನು ನಾನು ಅನುಭವಿಸಬೇಕು. ಇದು ನಿಮ್ಮ ಬಯಕೆಯಾಗಿದ್ದರೆ ದಯಮಾಡಿ ಟೆಲಿಫೋನ್ ಕರೆ ಮಾಡಿರಿ, ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನೀವಿರುವಂಥ ಸ್ಥಳದಲ್ಲಿ ನನ್ನೊಡನೆ ಹೀಗೆ ಪ್ರಾರ್ಥನೆ ಮಾಡಿರಿ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯದ ಎಚ್ಚರಿಕೆಯನ್ನು ನಾನು ಗಮನಿಸಿದ್ದೇನೆ. ಕರ್ತನಾದ ಯೇಸುವೆ, ನನ್ನ ಪಾಪಗಳನ್ನು ಮನ್ನಿಸು. ಈ ದಿವಸದಲ್ಲಿ ನೀನು ಲೋಕರಕ್ಷಕನಾಗಿದ್ದಿ, ನನ್ನ ಪಾಪಗಳನ್ನು ಕ್ಷಮಿಸುತ್ತಿ ಎಂದು ನಂಬಿದ್ದೇನೆ. ಕರ್ತನಾದ ಯೇಸುವೆ, ನಾನು ನಿನ್ನ ಕಡೆಗೆ ತಿರುಗಿಕೊಳ್ತೇನೆ, ನಾನು ಮಾನಸಾಂತರ ಪಡುತ್ತೇನೆ. ಕರ್ತನಾದ ಯೇಸುವಿಂದ ನನ್ನ ಅಂಗೀಕರಿಸು. ಈ ಪ್ರಾರ್ಥನೆ ನೀನು ಮಾಡಿದ್ಯೋ
ಈ ಪ್ರಾರ್ಥನೆಯನ್ನು ಮಾಡಿದ್ದರೆ ದಯಮಾಡಿ ನಮ್ಮ ಜೊತೆಯಲ್ಲಿ ಮಾತನಾಡ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.